ಒಮಿಕ್ರಾನ್ ಉಪತಳಿಯ JN1 ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಕರುನಾಡು ಅಂತ ಆತಂಕ. ನೆರೆ ರಾಜ್ಯಗಳ ಭೀತಿಯಲ್ಲಿದ್ದ ಕರ್ನಾಟಕವೇ ಈಗ ಹೆಚ್ಚೆಚ್ಚಾಗಿ JN1 ಹೈ ರಿಸ್ಕ್ ರಾಜ್ಯವಾಗಿ ಬದಲಾಗ್ತಾ ಇದೆ. ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ಉಪತಳಿ ಪ್ರಕರಣ ರಾಜ್ಯದಲ್ಲೇ ಪತ್ತೆಯಾಗಿರ್ತಕ್ಕಂಥದ್ದು. ಗೋವಾ ಕರ್ನಾಟಕದಲ್ಲಿ ಅತಿ ಹೆಚ್ಚು JN1 ಪ್ರಕರಣಗಳು ಪತ್ತೆಯಾಗಿದೆ. ಸದ್ಯ ಟೆಸ್ಟಿಂಗ್ ಹೆಚ್ಚಾದಂತೆ ಸೋಂಕು ಸ್ಫೋಟದ ಭೀತಿ ಕೂಡ ಜಾಸ್ತಿ ಆಗ್ತಾ ಇದೆ. ಒಮಿಕ್ರಾನ್ ಉಪತಳಿ JN1 ಮೊದಲೆಲ್ಲ ನಾವು ಬೇರೆ ರಾಜ್ಯದಿಂದ JN1 ಕಂಟಕ ಅಂತ ಇದ್ವಿ, ಹಾಗಲ್ಲ. ಈಗ ನಮ್ಮ ಬೆಂಗಳೂರು ರಾಜ್ಯದಲ್ಲೇ ಇದು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೋತೀನಿ. ರಾಘು, ಈ ರೀತಿ ಕರ್ನಾಟಕದಲ್ಲೇ JN1 ತಳಿ ಹೆಚ್ಚಾಗ್ತಾ ಇದೆ. ಕರ್ನಾಟಕ JN1 ತಳಿಯ ಹಬ್ ಆಗ್ತಾ ಇರೋದಕ್ಕೆ ಏನು ಸ್ಪೆಸಿಫಿಕ್ ರೀಸನ್? ಅರವಿಂದ್, ಈಗಾಗಲೇ ಮುಂಚೆ ಈ ತಜ್ಞರು, ಡಾಕ್ಟರ್ಗಳು, ಹಿರಿಯ ವೈದ್ಯರು ಎಲ್ಲರೂ ಸಹ ಹೇಳಿದ್ದಂಥದ್ದು, ಈ ಹಿಂದೆ ನಮ್ಮಲ್ಲಿ ಸೋಂಕು ಕಾಣಿಸ್ಕೊಂಡಿದೆ, ಅಂದ್ರೆ ಈ ಹಿಂದೆ ಸಮುದಾಯಕ್ಕೆ ಸ್ಪ್ರೆಡ್ ಆಗಿರುವಂತಹ ಸಾಧ್ಯತೆ ಇದೆ. ಸೊ ಅದೇ ಕಾರಣಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡುವಿಕೆ ನಮಗೆ ಪತ್ತೆ ಆಗ್ತಾ ಇದೆ. ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂಥ ಒಂದು ಅಂಶವನ್ನು ಹೇಳಿದ್ರು. ಸೊ ಟೆಸ್ಟಿಂಗ್ ಸಂಖ್ಯೆಯನ್ನು ಜಾಸ್ತಿ ಮಾಡಿದಾಗ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವು ಜಿನೋಮಿಕ್ ಸೀಕ್ವೆನ್ಸಿಂಗ್ ಲ್ಯಾಬ್ಗೆ ಎಷ್ಟು ಸಂಖ್ಯೆಯಲ್ಲಿ ಸೋಂಕಿತರ ಒಂದು ಇದನ್ನು ಕಳಿಸ್ತಾ ಇದ್ದೀವಿ, ಅದರ ಪ್ರಮಾಣದಲ್ಲಿ ಸರಿಸುಮಾರು ಅರ್ಧದಷ್ಟು ಜನರಿಗೆ ಈ JN.1 ಇರುವಂತದ್ದು ಕನ್ಫರ್ಮ್ ಆಗ್ತಾ ಇದೆ. ಸೊ ಇದನ್ನ ನೋಡಿದ್ರೆ ಎಲ್ಲೊಂದ್ ಕಡೆ ಟೆಸ್ಟಿಂಗ್ ಸಂಖ್ಯೆ ಹೆಚ್ಚಳ ಮಾಡದಂತೆ, ಜೊತೆಗೆ ಈ ಹಿಂದೆ ಹಿರಿಯ ವೈದ್ಯರು ಹೇಳದಂತೆ ಎಲ್ಲೊಂದ್ ಕಡೆ ಸಮುದಾಯಕ್ಕೆ ಹರಡಿರುವಂತಹ ಕಾರಣಕ್ಕಾಗಿಯೇ ಸದ್ಯ ಈ ರೀತಿಯಾದಂತಹ ಸೋಂಕಿನ ಸ್ಫೋಟ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಈ ಹಿಂದೆ ನಾವು ಬೇರೆ ರಾಜ್ಯಗಳು, ನೆರೆಯ ಕೇರಳ ಇರ್ಬೋದು, ಅದೇ ರೀತಿ ಗೋವಾ, ತಮಿಳುನಾಡು, ಮಹಾರಾಷ್ಟ್ರವನ್ನ ಹೋಲಿಕೆ ಮಾಡಿ ನಮಗೆ ಅಲ್ಲಿಂದ ಹೆಚ್ಚು ಆಪತ್ತಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಜೊತೆಗೆ ಅಲ್ಲಿಂದ ಇರಬಹುದು ಅನ್ನುವಂಥ ಸಾಧ್ಯತೆಗಳನ್ನ ಸಹ ಊಹಿಸ್ತಾ ಇದ್ವಿ. ಬಟ್ ಆದ್ರೆ ಒಂದೇ ದಿನ ರಾಜ್ಯದಲ್ಲಿ ಸ್ಫೋಟ ಆಗಿರುವಂತದ್ದನ್ನ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ರಾಜ್ಯ ನಿಜಕ್ಕೂ ಹೊಸ ಉಪತಳಿಯ ಹಬ್ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲೇ ಇವತ್ತು ಸಭೆಯನ್ನ ಮಾಡ್ತಾ ಇರುವಂತದ್ದು. ಅರವಿಂದ್.